ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಸಾಧು ಕೋಕಿಲ ಸರ್. ಓಕೆ, ನೋಡಿ ಸಾಧು ಸರ್ ಹೆಸರು ಹೇಳಿದ್ರೇ ಒಂದು ಸ್ಮೈಲ್ ಇದೆ. ಸಾಧು ಸರ್ ನನ್ನ ಆರಂಭದ ದಿನಗಳಲ್ಲಿ ನನಗೆ ಸಂಗೀತ ನಿರ್ದೇಶಕರುಗಳು ಸಪೋರ್ಟ್ ಮಾಡಿದಂಥ ಸಂಗೀತ ನಿರ್ದೇಶಕರು ಎಲ್ ಎನ್ ಶಾಸ್ತ್ರಿ ಅವರು, ಸಾಧು ಕೋಕಿಲ ಅವರು, ಅಫ್ಕೋರ್ಸ್ ಆವತ್ತಿನ ಎಲ್ಲ ಇದು ಅಂದರೆ ಗುರುಕಿರಣ್ ಅವರ ಎಂಟ್ರಿಯ ಜಸ್ಟ್ ಹಿಂದೆ ಮುಂದೆ ನಾನು ಮಾತಾಡ್ತಾ ಇದ್ದೀನಿ. ಓಕೆ. ಸೊ ಆವತ್ತಿನ ಒಂದಷ್ಟು ಜನ ಕಂಪೋಸರ್ಸ್ನಲ್ಲಿ ಮುಖ್ಯವಾದವರು ಇವರುಗಳು. ಒಂದಷ್ಟು ಸಿನಿಮಾ ಕೆಲಸ ಮಾಡಿದ್ದೀನಿ. ನಮಗೆ ಅವರೆಲ್ಲ ಗುರುಗಳೇ. ಯಾಕೆಂದರೆ ನಾನು ಆರಂಭದ ದಿನಗಳಲ್ಲಿ ಹಾಡು ಬರಿತಾ ಬರಿತಾ, ಈಗ ಕಲಿಯೋದಲ್ವಾ ಅದು ಹಂತ, ಅದು ಬರಿತಾ ನಾನು ಏನೇ ಬರ್ಕೊಂಡಿದ್ರು ಏನೇ ಆದರೂ ಕೂಡ ಹೊಸ ಟ್ಯೂನ್ ಅಂತ ಬಂದ ತಕ್ಷಣವೇ ಒಬ್ಬ ಸಿಂಗರ್ ಯಾರು ಅಂತಂದರೆ, ಸಿಂಗರ್ ಆಗಬೇಕು ಅನ್ನೋ ಯಾರು ಅಂತಂದರೆ, ಹೊಸ ಟ್ಯೂನ್ ಬಂದ ತಕ್ಷಣ ಆ ಟ್ಯೂನ್ಗೆ ಅಡ್ಯಾಪ್ಟ್ ಆಗಿ ಏನಿದು ಅಂತ ಹಾಡೋ ಅಂಥವ್ರು ಸಿಂಗರ್. ಹಾಡಿದ ಹಾಡನ್ನೇ ರೆಗ್ಯುಲರಾಗಿ ಹಾಡಿದ್ರೆ ಅದು ಅದರಲ್ಲಿ ಏನೂ ಇಲ್ಲ, ಶಕ್ತಿ ಇರಲ್ಲ. ಹಾಗೆ ನಾನು ಹೊಸ ಹಾಡು ಬರೀತಾನೆ ಇರಬೇಕಲ್ಲ, ಹೊಸದನ್ನು ಟ್ಯೂನ್ ಕೊಟ್ಟ ತಕ್ಷಣ ಆ ಟ್ಯೂನ್ನ ಗ್ರಹಿಸ್ಕೊಂಡು ನಾನು ಬರೆಯುವಾಗ ನನ್ನನ್ನು ತಿದ್ದಿದವರಲ್ಲಿ ಸಾಧು ಕೋಕಿಲ ಸರ್ ಕೂಡ ಒಬ್ಬರು. ಅವ್ರ ಮೇಲೆ ಅಷ್ಟೇ ರೆಸ್ಪೆಕ್ಟ್ ನನಗೆ ಇವತ್ತಿಗೂ ಇದೆ. ಇಲ್ಲಮ್ಮ ಹಿಂಗಲ್ಲಮ್ಮ, ಇದು ಹಿಂಗೆ ಬರೀಮ್ಮ, ಅದು ವರ್ಕೌಟ್ ಆಗಲ್ಲಮ್ಮ, ಇದು ಇನ್ನೊಂದು ಥರ, ಇನ್ನು ಬೇರೆ ಬರೀರಿ ಡಾಕ್ಟ್ರೇ, ಹಿಂಗೇನೋ ಇದು ಮಾಡೋರು, ಆ ಥರ ಒಂದು ಎನ್ಕರೇಜ್ ಮಾಡಿದವ್ರು ನಮ್ಮನ್ನು. ಅದು ಭಾಳ ಖುಷಿ ಅವ್ರ ಜೊತೆ ವರ್ಕ್ ಮಾಡಿದ್ದು ನನಗೆ. ಇನ್ಫ್ಯಾಕ್ಟ್ ಸಾಧು ಕೋಕಿಲ ಸರ್ ಅಂತಿದ್ದ ಹಾಗೆ ನಾವು ಬರೀ ಅವರನ್ನ ಒಬ್ರು ಆ್ಯಕ್ಟರ್ ಆಗಿ, ಕಮಿಡಿಯನ್ ಆಗಿ ಮಾತ್ರ ಅಸೋಸಿಯೇಟ್ ಮಾಡ್ಕೋತೀವಿ, ಬಟ್ ಇವ್ರು ಎಂಥ ಅದ್ಭುತವಾದ ಕಂಪೋಸರ್ ಸರ್. ಅವತ್ತಿನ ಅಂದರೆ ಎರಡೂವರೆ ದಶಕಗಳ ಹಿಂದಿನ ಮತ್ತು ಇವತ್ತಿಗೂ ಲೆಕ್ಕ ಹಾಕಿದರೆ ದ ಫಾಸ್ಟೆಸ್ಟ್ ಫಿಂಗರ್ ಕೀಬೋರ್ಡ್ ಪ್ಲೇಯರ್ ಇನ್ ಕರ್ನಾಟಕ ಅವರೇ. ಇವತ್ತಿಗೂ ಅಷ್ಟೇ, ಅವರು ಕಂಪೋಸ್ ಮಾಡ್ತಾರೆ ಅಂದರೆ ಅವ್ರಿಗೆ ಒಂದು ರಾಗದ ಛಾಯೆ ಕೊಟ್ಟರೆ, ಗುರು ಈ ರಾಗದಲ್ಲಿ ಮಾಡಿದ್ರೆ ಹೆಂಗಿರುತ್ತೆ, ಆ ರಾಗದಲ್ಲಮ್ಮ ಶುರು ಮಾಡಿದ್ರೆ ಅದ್ಭುತವಾದ ಸಂಗೀತ ಮಾಡ್ತಾರೆ. ಅದ್ಭುತವಾದ ಕಂಪೋಸರ್. ನಿಜ ಸರ್. ಕಂಪೋಸರ್, ಅರೇಂಜರ್, ಇದು ಕಂಡಕ್ಟರ್. ಓಕೆ ಓಕೆ. 100 ಜನ ವೈಲಿನ್ಸು ಎಲ್ಲ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಪ್ಲೇ ಮಾಡ್ತಿದ್ರು ಕೂಡ ಕರೆಕ್ಟಾಗಿ ಕಂಡಕ್ಟ್ ಮಾಡೋರು, ಬಿ ಜಿ ಎಮ್ಸು ಇದು ಅಂತ ಅದ್ಭುತವಾದಂಥ ಟ್ಯಾಲೆಂಟ್ ಅವರು. ನೆಕ್ಸ್ಟ್ ಇಸ್ ಗುರುಕಿರಣ್ ಸರ್. ಗುರುಕಿರಣ್ ಅವರು ಯಾವ ಒಂದು ಸನ್ನಿವೇಶ ನೆನಪಾಗತ್ತೆ ಥಟ್ ಅಂತ ನಿಮ್ಗೆ ಅವ್ರ ಹೆಸರು ಹೇಳ್ತಿದ್ದ ಹಾಗೆ? ಗುರುಕಿರಣ್ ಅವರು ಒಂದು ಸನ್ನಿವೇಶ ಅಲ್ಲ, ಒಂದಷ್ಟು ಸನ್ನಿವೇಶಗಳು. ಅವತ್ತಿಗೆ ಪತ್ರಿಕೆಯಲ್ಲೂ ಬರೆಯೋರು, ಗುರುಕಿರಣ್ ಕನ್ನಡದ ರೆಹಮಾನ್, AR ರೆಹಮಾನ್ ಅಂತ ಬರೆಯೋರು. ಗುರುಕಿರಣ್ ಅವರು ನಿಜವಾಗಿ ನನ್ನ ಬೆಳವಣಿಗೆಯಲ್ಲಿ ಬಹಳ ದೊಡ್ಡ ಪಾಲಿದೆ ಗುರುಕಿರಣ್ ಅವ್ರದ್ದು. ನಾವು ಜೊತೆಗೆ ಸಕ್ಸಸ್ ಕಂಡವ್ರೆ ಆದರೂ ಕೂಡ ಅವರು ನನ್ನನ್ನು ನಾಗೇಂದ್ರ ಪ್ರಸಾದ್ ಇದು ಬರಿಬೇಕು, ನೀವು ಬರಿಬೇಕಿದ್ದು ಅಂತ ನನಗೆ ಎನ್ಕರೇಜ್ ಮಾಡಿದವರು. ಏಕೆಂದರೆ ಅವ್ರಿಗೆ ಎರಡು ವಿಷಯ, ಒಂದು ನನ್ನ ಹತ್ರ ಇರುವ ವಿಷಯ, ಎರಡನೇದು ನಾನು ಅಡ್ಯಾಪ್ಟ್ ಆಗ್ತಾ ಇದ್ದಂಥ ರೀತಿ. ಯಾಕೆಂದರೆ ನಮಗೆ ರಾತ್ರಿಗಳಲ್ಲಿ ಕೆಲಸ ಮಾಡಿ ಗೊತ್ತು, ಗುರುಕಿರಣ್ ಅವ್ರಿಗೆ ಅದು ಜಾಸ್ತಿ ಇದು ರಾತ್ರಿಗಳು. ಅಂದರೆ ಹಗಲು ಮಾಡ್ತಿರ್ಲಿಲ್ವ ಅಂತಲ್ಲ, ತುಂಬ ಕಡಿಮೆ. ಬೆಳಗ್ಗೆ ಕಂಪೋಸಿಂಗ್, ಮತ್ತು ಅದಾದಮೇಲೆ ಅದು ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡು, ಇದು ಮಾಡು, ಅದು ಮಾಡು, ಇದೇ ಅವ್ರದ್ದು ಕೆಲಸ. ಮತ್ತು ಸಂಜೆ ಅವ್ರಿಗೂ ಆದಮೇಲೆ ಸಂಜೆ ಒಂದು ಸಣ್ಣ ರಿಲ್ಯಾಕ್ಸೇಷನ್ನು, ಏನು ಅಂದರೆ ಮಾತಷ್ಟೇ ರಿಲ್ಯಾಕ್ಸೇಷನ್. ಬೇರೆ ಇದೇನೋ ಬೇರೆ ಏನೇನೋ ವಿಷಯಗಳು ಮಾತಾಡ್ತಾ ಇಷ್ಟೇ ರಿಲ್ಯಾಕ್ಸ್ ಗುರುಕಿರಣ್ ಅವರು. ಮತ್ತು ಕೆಲಸ ಇಡೀ ರಾತ್ರಿ ರೆಕಾರ್ಡಿಂಗು. ನೀವು ಕೇಳಿದ 2000ರಿಂದ ಆಚೆಯ ಗುರುಕಿರಣ್ ಅವರ ಅನೇಕ ಸಿನಿಮಾಗಳ ಹಾಡುಗಳು ಬಹುತೇಕ ರೆಕಾರ್ಡ್ ಆಗಿರೋದಲ್ಲ ರಾತ್ರಿ. 8 ಗಂಟೆ 9 ಗಂಟೆ ಅಲ್ಲಿ ಶುರು ಮಾಡಿದ್ರೆ 1 ಗಂಟೆ 2 ಗಂಟೆ ಆಗುತ್ತೆ. ಈಗ ಉದಾಹರಣೆಗೆ ಸೊಂಟ ಹಾಡಿದಲ್ಲ, ಸೊಂಟ ಹಾಡು ನಾನು ಬರೆದಿದ್ದು, ಅದು ರೆಕಾರ್ಡ್ ಆಗಿದ್ದು ರಾತ್ರಿ 2 ಗಂಟೆಲಿ, 2-3 ಗಂಟೆ, 4 ಬೆಳಗಿನ ಜಾವದವರೆಗೂ ಮಾಡಿದ್ದೀವಿ ಹಾಡು. ಮೈ ಗಾಡ್. ಸೊ ಹೀಗೆ ಕೆಲಸ ಮಾಡಿದವ್ರು. ಇವತ್ತಿಗೂ ಆ ಥರದ್ದು ಮತ್ತೊಂದು ಹಾಡು ಬಂದಿಲ್ಲ ಸರ್. ವೆರಿ ಅಂದರೆ ಪಲ್ಸ್ ಚೆನ್ನಾಗಿ ಹೊಸದಾಗಿ ಮಾಡಿದಂಥವ್ರು. ಅಂದರೆ ಆವತ್ತಿನವರೆಗಿನ ಕನ್ನಡ ಚಿತ್ರಗೀತೆಯ
ಒಂದು ಸಂಗೀತದ ಪ್ಯಾಟ್ರನ್ನ ಚೇಂಜ್ ಮಾಡಿದವರು ಗುರುಕಿರಣ್. ತನ್ನದೇ ಆದಂಥ ಒಂದು ಚಾಪನ್ನು ಒತ್ತದವರು. ಸರ್, ನಿಮ್ಮ ಸಾಕಷ್ಟು ಹಾಡುಗಳ ಬಗ್ಗೆ ಮಾತಾಡೋದಿದೆ, ಬಟ್ ಇವಾಗ ಸೊಂಟ ಹಾಡಿನ ಬಗ್ಗೆ ಮಾತಾಡೋದ್ರಿಂದ ಈ ಒಂದ್ರ ಬಗ್ಗೆ ಮಾತಾಡಿ ವಿ ವಿಲ್ ಕಂಟಿನ್ಯೂ ನಮ್ಮ ಕಾನ್ವರ್ಸೇಷನ್ನ. ನಿಮಗೆ ಬೀಟ್ಸ್ ಇರುತ್ತೆ, ಅದಕ್ಕೆ ತಕ್ಕ ಹಾಗೆ ನೀವೇನು ಲಿರಿಕ್ಸ್ ಬರಿತೀರಾ? ಲ 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 ಇದಕ್ಕೆ ಏನು ಬೇಕಾದರೂ ಬರಿಬಹುದಿತ್ತು ನೀವು. ಅದೇ ಸೊಂಟ ಟಕ್ ನಕ್ 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 ಅಂತಾನೆ ಬರ್ದಿದ್ದೀನಕ್ಕೆ. ಈಗ ಇದು ಇಂಟ್ರೆಸ್ಟಿಂಗ್ ಏನಂದರೆ, ನಾವು ಇದು ಒಂದು ಸಿನಿಮಾದ ಇನ್ಸ್ಪಿರೇಷನ್, ಅದು ಎಲ್ರಿಗೂ ಗೊತ್ತಿದೆ. ಯಾವುದೋ ಒಂದು ಬೇರೆ ಭಾಷೆಯ ಸಿನಿಮಾದ ಇನ್ಸ್ಪಿರೇಷನಲ್ಲಿ ಚಂದು ಸಿನಿಮಾ ಮಾಡಿದ್ದು. ಅದರಲ್ಲಿ ಬರೋ ಮುಖ್ಯ ಸನ್ನಿವೇಶ ಏನಂದರೆ, ಇಬ್ಬರು ಫ್ರೆಂಡ್ಸು, ಹುಡುಗ ಹುಡುಗಿ, ಹೀರೋ ಹೀರೋಯಿನು. ಅವನು ಅವಳು ಸೊಂಟ ನೋಡ್ತಿದ್ದಾನೆ ಅನ್ನೋದೇ ಕಾನ್ಸೆಪ್ಟ್ ಮೇಲೆ ಅಲ್ಲಿಂದ ಒಂದು ಈಗೋ ಕ್ಲಾಶು, ಅದ್ರ ಮೇಲೆ ಒಂದು ಕತೆ. ಇದೇ ಮೇನ್ ಕೀ ಸೀನ್ ಆಗಿರೋದ್ರಿಂದ ಸಿನಿಮಾದಲ್ಲಿ ನಾವು ಯಾವುದೋ ಸಿನಿಮಾ ಪ್ರಿವ್ಯೂಗೆ ಹೋಗಿದ್ವಿ. ಗೀತಾಂಜಲಿ ಅಂತ ಥಿಯೇಟರ್ ಇತ್ತು, ಇವಾಗ ಒಡೆದಾಕಿ ಅದೇನೋ ಮಾಲ್ ಏನೋ ಆಗಿದೆ ಅಲ್ಲಿ ಮಲ್ಲೇಶ್ವರಮಲ್ಲಿ. ಆ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿದ್ವಿ. ಪ್ರಿವ್ಯೂನೋ ಅಥವಾ ಶೋ ಅನಿಸುತ್ತೆ, ನೋಡಿದ್ವಿ. ನೋಡಿ ಹೊರಗಡೆ ಬಂದಾಗ ಮಾತಾಡ್ತಾಯಿದ್ವಿ. ಅಂದರೆ ನಮ್ಗೆ ಇಲ್ಲಿ ಕೆಲಸದ ಒತ್ತಡಗಳು ಇಷ್ಟಿದ್ರು ಕೂಡ ಜೊತೆಲಿ ಮಧ್ಯೆ ಗುರು ಏನಂದರು, ಪ್ರಸಾದ್ ಕಮೇರ್ ಅಂತ. ಹೇಳಿ ಬ್ರೋ, ಹಿಂಗೆ ಇದು ಹಿಂಗಿರುತ್ತೆ ಆ ಕತೆ ಆಟ. ಇದಕ್ಕೆ ಏನು ಸೊಂಟ ನಕ್ಕ ಈ ಸೈಡ್ ಅವ್ರು ಕೊಟ್ಟ ಲೈನ್ ಅದು, ಸೊಂಟ ನಕ್ಕನ ಅಂತ. ಅದೇನು ಗುರು, ಅದೇನೋ ಒಂಥರ ಇದೆ, ಹಾಡಾಗಿದೆ ಅಂತ. ಇಲ್ಲ ವರ್ಕ್ ಆಗ್ತದೆ ಅದು. ನಾವೇನು ಕೆಟ್ಟದಾಗಿ ಏನು ಸೌಂಡ್ ಆಗಬಾರ್ದು, ಅದು ರಿದಮ್ ಮೇಲೆ ಆ ಥರ ಇರುತ್ತೆ. ಓಕೆ, ಅಲ್ಲಿಂದ ಶುರು ಆಯಿತು. ದೆನ್ ಅಲ್ಲಿಂದ ಸೀದಾ ಬಂದು ಮತ್ತು ಬರೆಯೋಕ್ಕೆ ಶುರು ಮಾಡಿದ್ದು. ಗುಂಡಿನ ಅದೆಲ್ಲ ಅದು ಒಂದು ಫಾರ್ಮೆಟ್ ಮಾಡಿಕೊಂಡು ನಾವು ಸೊಂಟಕ್ಕೆ ಯಾಕೆ ಸೊಂಟದ ವಿಷಯ ಬೇಡವೋ ಶಿಷ್ಯ ಅಂದರೆ, ಯಾಕೆ ನಾವು ಸೊಂಟ ಬೇಡ ಅಂತ ಹೇಳಬೇಕು. ಈ ಥರದ್ದೇನೋ ಒಂದು ಮಾತುಕತೆ ಶುರುವಾಗಿ ಅಲ್ಲಿಂದ ಶುರು ಆಯಿತು. ಬಂದು ಇಮಿಡಿಯೇಟ್ ಬರ್ಕೊಂಡಿದ್ದು. ಪಲ್ಲವಿ ಏನೋ ಆಗೋಯ್ತು. ಅದಾದಮೇಲೆ ಚರಣಗಳಾಗಬೇಕಲ್ಲ. ಅವತ್ತು ರಾತ್ರಿ ನೆಕ್ಸ್ಟ್ ಡೇನ ರೆಕಾರ್ಡಿಂಗಲ್ಲಿ ಸುದೀಪ್ ಬಂದಿದ್ದು ವಾಯ್ಸ್ ಮಿಕ್ಸ್ ಮಾಡೋದಕ್ಕೆ. ಸುದೀಪ್ ಬಂದು ರಾತ್ರಿ ಅಲ್ಲಿ ಬರೆಯೋದು ನಾನು, ಮತ್ತು ಹಾಡ್ಸೋದು ಮತ್ತು ಬರೆಯೋದು, ಈಗ ಚೇಂಜ್ ಮಾಡೋದು, ಹಿಂಗೆ ಮಾಡ್ಕೊಂಡು ರಾತ್ರಿ ಎಲ್ಲ ಆಯ್ತದ ಹಾಡುಗಳು. ನಮ್ಮ ಮನೆಯಿಂದ ಕಾಫಿ ತೊಗೊಂಬಂದಿದೆ ಫ್ಲಾಸ್ಕಲ್ಲಿ. ನಮ್ಮ ಅಮ್ಮನಿಗೆ ಹೇಳ್ಬಿಟ್ಟು, ಅಮ್ಮ ಈ ಥರ ರೆಕಾರ್ಡಿಂಗ್ ಇದೆ, ಫ್ಲಾಸ್ಕಲ್ಲಿ ಕಾಫಿ ಕೊಡು ಅಂಥೇಳಿ ನಾನು ಅದೆಲ್ಲ ನೆನಪಿದ್ದೆ. ಕಾಫಿ ಕುಡಿತಾ ಬರೆದು ಹಾಡಿದಂಥ ಹಾಡು. ಓಕೆ. ಅಲ್ಲ ಸರ್, ಹಾಡುಗಳು ಒಂದೊಂದು ಎಷ್ಟು ಅದ್ಭುತವಾದ ಸನ್ನಿವೇಶಗಳಲ್ಲಿ ಹುಟ್ಟತ್ತೆ ಅಂದರೆ, ಹಾಡು ಹುಟ್ಟಿದ ಸಮಯ ಅಂತ ಒಂದು ಪುಸ್ತಕ, ಅದನ್ನು ಓದ್ತಾ ಒಂದು ಹಾಡಿನ ಬಗ್ಗೆ ಐ ವಿಲ್ ನೆವರ್ ಫರ್ಗೆಟ್ ಅದನ್ನು. ನೀರಿನಲ್ಲೇ ಅಲೆಯ ಉಂಗುರ, ಅದರದ್ದು ತುಂಬ ಚೆನ್ನಾಗಿತ್ತು ಕಥೆ. ಅಂದರೆ ಅದನ್ನು ಬರೆಯೋ ಸಮಯದಲ್ಲಿ ಉಂಗುರ ಏನೋ ಹೀಗೆ ತೆಗೆದು ಹಾಕಿ ಮಾಡಬೇಕಾದ್ರೆ ನೀರಲ್ಲಿ ಬಿದ್ದು ಹೋಗಿ ಅದು ಅಲೆಗಳನ್ನು ಸೃಷ್ಟಿ ಮಾಡಿ ಹಾಗೆ ಫ್ಲ್ಯಾಶ್ ಆಗಿದ್ದಂತೆ. ಸೊ ಹೀಗೆ ಒಂದೊಂದು ಹಾಡು ನಮಗೆ ಆನಂತರ ಹಾಡು ಒಂದು ಸೂಪರ್ ಹಿಟ್ ಆದಮೇಲೆ ಅದನ್ನು ಕೇಳಿದಾಗ ಹೌದಾ ಇಂಥ ಸನ್ನಿವೇಶದಲ್ಲಿ ಹುಟ್ಟುತ್ತಾ ಅಂತ, ಬಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಹಾಡುಗಳ ಬಗ್ಗೆನೇ ಇನ್ ಡೀಟೇಲ್ ಮಾತಾಡೋಣ. ಬಟ್ ಅದಕ್ಕೂ ಮುಂಚೆ ನೆಕ್ಸ್ಟ್ ಕಮ್ಸ್ ವಿ ಹರಿಕೃಷ್ಣ ಸರ್. ಅವರ ಜೊತೆಗಿನ ಯಾವ ಮೊಮೆಂಟ್ ನಿಮಗೆ ಥಟ್ ಅಂತ ನೆನಪಾಗುತ್ತೆ? ಹರಿಕೃಷ್ಣ ಅವರು ನನ್ನ ಗುರುಕಿರಣ್ ಅವ್ರ ಜೊತೆ ಏನು ಕೀಬೋರ್ಡ್ ಪ್ಲೇಯರ್ ಆಗಿದ್ದರು. ಅವರ ಹಾಡುಗಳಿಗೆಲ್ಲ ಕೀಬೋರ್ಡ್ ಪ್ಲೇ ಮಾಡೋರು. ಅದಕ್ಕೆ ಮುಂಚೆಯಿಂದ ರವಿ ಸರ್ ಜೊತೆ ಇದ್ದಾಗಿಂದ ಅಥವಾ ಅದಕ್ಕೂ ಹಿಂದೆಯಿಂದ ನನಗೆ ಪರಿಚಯ ಅಂದರೆ ಹೆಂಗೆ ಅಂದರೆ, ಈಗ ನೋಡಿ ನಮ್ಮ ಕ್ಯಾಮ್ರಾಮನ್ ಇದ್ದಾರೆ, ಇಲ್ಲೊಂದು 4 ಸಲ ಓಡಾಡ್ತಾ ಅವರು ಪರಿಚಯ ಆಗ್ತಾರಲ್ಲ, ಹಾಗೆ ಪರಿಚಯ. ಆ ಪರಿಚಯ ಹಾಗೆ ಒಂದು ಸಣ್ಣ ಸ್ನೇಹ ಆಗುತ್ತೆ. ಹೋದಾಗ ಬಂದಾಗೆಲ್ಲ ಅದೇನು ಬುದ್ಧಿ, ಅವ್ರು ನನ್ನ ಬುದ್ಧಿ ಅಂತ, ಬುದ್ಧಿ ಏನು ಬುದ್ಧಿ ಹೇಳಿ ಬುದ್ಧಿ. ಏಕೆಂದರೆ ನಾವಿಬ್ಬರು ಆಲ್ಮೋಸ್ಟ್ ಸಮಾನ ವಯಸ್ಕರು. ಸಾರ್ ಅನ್ನೋದಕ್ಕೂ ನನಗೂ ಯಾವತ್ತೂ ಅನಿಸಿಲ್ಲ, ಅವ್ರಿಗೂ ಅನಿಸಿಲ್ಲ, ಹೆಸರು ಹಿಡಿದು ಕರೆಯೋಕ್ಕೂ ಇಬ್ಬರಿಗೂ ಅನಿಸಿಲ್ಲ. ಹೀಗಾಗಿ ಮಾತಾಡ್ತಾಯಿದ್ದೆ, ಹೇಳಿ ಬುದ್ಧಿ ಹೀಗೆ ಸ್ನೇಹ ಆಯಿತು. ಅವ್ರು ಫಸ್ಟ್ ಸಿನಿಮಾ ಮಾಡಿದಾಗ, ಜೊತೆಯಲ್ಲಿ ಸಿನಿಮಾ ಮಾಡಿದಾಗ ನನ್ನ ಆಫೀಸಲ್ಲಿ ಬಂದು ಸಿನಿಮಾ ಮಾಡ್ತಾಯಿದ್ದೀನಿ. ಫಸ್ಟು ನಮ್ಮ ಅರೇಂಜರ್ ರವಿ ಅಂತೀವಿ, ಈಗ ರವಿ ವರ್ಮ ಅಂತ, ಸಂಗಮ ಸಿನಿಮಾ ಡೈರೆಕ್ಟ್ರು.
ಹಿ ವಾಸ್ ಎ ಅರೇಂಜರ್. ಓಕೆ. ಅಂದರೆ ಎಲ್ಲ ಮ್ಯೂಸಿಷಿಯನ್ಸ್ನ ಅಲ್ಲಿಂದ ಇಲ್ಲಿಂದ ಫೋನ್ ಮಾಡಿ ಕರೆಸೋದು, ಸ್ಟುಡಿಯೋ ಬುಕ್ ಮಾಡೋದು ಎಲ್ಲ ಮಾಡೋರು ಅವರು ಜೊತೆಯಲ್ಲಿ ಸಿನಿಮಾಗೆ ಹರಿಕೃಷ್ಣ ಮ್ಯೂಸಿಕ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಏನೋ ಡಿಸ್ಕಷನ್ ಮಾಡಿ ದಿನಕರ್ ಹತ್ರ ಮಾಡಿ ಪರಿಚಯ ಮಾಡಿಸಿ ಎಲ್ಲ ಆಗಿತ್ತು. ನನಗೆ ಹೇಳಿದ್ರು ನೀವು ಬರೀಬೇಕು ಅಂತ. ಮಾಡೋಣ ಅಂದೆ. ಸಾಮ್ರಾಟ್ ಹೋಟ್ಲಲ್ಲಿ ಕೂತು ಶುರು ಮಾಡಿದ್ವಿ. ಎಲ್ಲ ಹಾಡುಗಳು ಫಸ್ಟ್ ಸಿನಿಮಾನೇ ಅವ್ರಿಗೆ, ಫಸ್ಟ್ ಸಿನಿಮಾ ಎಲ್ಲ ಹಾಡುಗಳು ನಾನು ಪ್ರತಿ ಹೊಸ ನಿರ್ದೇಶಕ, ಹೊಸ ಸಂಗೀತ ನಿರ್ದೇಶಕ, ಹೊಸ ಹೀರೋ ಅಂತಂದಾಗ ಅವ್ರುಗಳಿಗೆ ನಾವು ಸಪೋರ್ಟ್ ಮಾಡಿಬಿಟ್ರೆ, ನನ್ನ ಕೆಲಸನ ನಾನು ಸ್ವಲ್ಪ ಹೆಚ್ಚು ಮುತುವರ್ಜಿ ವಹಿಸಿ ಮಾಡಿಬಿಟ್ರೆ ಅವ್ರಿಗೊಂದು ದೊಡ್ಡ ಸಕ್ಸಸ್ ಸಿಗುತ್ತೆ. ನಿಜ. ಹಾಗೆ ಇದೇ ತಾನೇ ಕಟ್ಟುವಿಕೆ. ಇದು ಒಂದು ರೀತಿ ಸ್ನೇಹದ ಇದನ್ನು ಒಂದು ಸಕ್ಸಸ್ನ ಕಟ್ಕೊಂಡು ಹೋಗೋದಷ್ಟೇ. ಹಾಗೆ ಬರದೆ ಅದು ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಜೊತೆಯಲ್ಲಿ ಸಿನಿಮಾದ ಎಲ್ಲ ಹಾಡುಗಳು ಇವತ್ತು ಕೇಳಿದ್ರು ಇಟ್ಸ್ ಸೋ ಫ್ರೆಶ್. ಸೋ ಫ್ರೆಶ್. ಹೌದು ಸರ್. ಸೊ ಬೀಯಿಂಗ್ ಎ ಮ್ಯೂಸಿಷಿಯನ್ ಅವ್ರಿಗೆ ಗೊತ್ತು ಹೇಗೆ ಇದನ್ನು ಪ್ರೆಸೆಂಟ್ ಮಾಡಬೇಕು ಅಂತ ಹರಿಕೃಷ್ಣಗೆ. ಹಾಗಾಗಿ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೊಳ್ತಾ ಬಂದರು. ಆಲ್ಮೋಸ್ಟ್ ಅವರು 100 ಸಿನಿಮಾ ಆಯ್ತಿನೋ ಅನಿಸುತ್ತೆ. ಹತ್ರ 100ನೇ ಸಿನಿಮಾ ಆಗಿರ್ಬೋದು, 100 ಸಿನಿಮಾ ಹತ್ರ ಆಗಿರ್ಬೋದು. ಇಷ್ಟು ಸಿನಿಮಾ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ನನ್ನ ಅಂದಾಜಿನ ಪ್ರಕಾರ ಒಂದು 80 to 90% ಸಿನಿಮಾಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಓ ವಾವ್, ಸೋ ನೈಸ್. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ವಿ ಮನೋಹರ್ ಸರ್. ವಿ ಮನೋಹರ್ ಸರ್ ತುಂಬ ಸರಳ ಮತ್ತು ಭಾಳ ಪ್ರೀತಿಯ ವ್ಯಕ್ತಿತ್ವ ಅವರು. ನಾನು ನಮ್ಮ ಕಾಲೇಜಿನ ದಿನಗಳಲ್ಲಿ ನಮ್ಮ ಸ್ನೇಹಿತರು ಎಲ್ಲ ಸೇರಿ ಸುಪ್ತ ಅಂಥೇಳಿ ಒಂದು ಸಂಸ್ಥೆ ಮಾಡ್ಕೊಂಡಿದ್ವಿ. ಸುಪ್ತ ಸಾಂಸ್ಕೃತಿಕ ವೇದಿಕೆ ಅಂತ. ಅದ್ರ ಮೂಲಕ ಒಂದಷ್ಟು ಕಾರ್ಯಕ್ರಮಗಳು ಮಾಡ್ತಿದ್ವಿ. ಕವಿಗೋಷ್ಠಿಗಳು, ಈ ಥರದೆಲ್ಲ ನಾಟಕಗಳು ಮಾಡ್ತಿದ್ವಿ. ಮುಖ್ಯವಾಗಿ ಒಂದು ವಾರ್ಷಿಕೋತ್ಸವಕ್ಕೆ ಮನೋಹರ್ ಅವ್ರನ್ನ ಕರೆಸ್ಬೇಕು ಅಂತ ನಮಗೆ ನಾವೆಲ್ಲ ಸೇರಿ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಕರೆಸಿದ್ವಿ. ಅವತ್ತು ಜನ್ಮದ ಜೋಡಿ ಆ ಲಿಸ್ಟ್ ಇದೆಯಲ್ಲ, ಭಾಳ ದೊಡ್ಡ ಪಾಪ್ಯುಲರ್ ಕಂಪೋಸರ್ ಆ್ಯಂಡ್ ಆಥರ್ ಅವತ್ತು ರೈಟರ್. ಸೊ ಆ ಫೋಟೋ ನನ್ನ ಹತ್ರ ಈಗಲೂ ಇದೆ. ಮುಂದೆ ಅವ್ರ ಸಾರ್ ಕೂತಿರೋದು, ನಾನು ಮನೋಹರ್ ಸಾರ್ ಹಿಂದೆ ಇರೋದು. ಆ ಥರ ಅದು ಒಂಥರ ಖುಷಿ ಅವ್ರನ್ನ ಕಂಡ್ರೆ. ಅಲ್ಲಿಂದ ಆಚೆ ಇಲ್ಲಿಯವರೆಗೆ ಅವ್ರ ಜೊತೆ ಅನೇಕ ಕಾರ್ಯಕ್ರಮಗಳು, ರೆಕಾರ್ಡಿಂಗ್ಸು ಎಲ್ಲ ಭೇಟಿ ಮಾಡ್ತಿತ್ತು. ಆಮೇಲೆ ಕ್ಯಾಶುವಲ್ ಆಗಿ ಭೇಟಿ ಮಾಡೋದು, ಮತ್ತು ನಮ್ಮ ಮನೆಯ ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರೂ ಬಂದಿದ್ದಾರೆ. ನನ್ನ ಮಕ್ಕಳ ಬರ್ಡೇ ಆಗ್ಬೋದು, ಇನ್ನೊಂದು ಏನೋ ಪೂಜೆ ಆಗ್ಬೋದು, ಇನ್ನೊಂದು ಬರ್ತಾರೆ. ನನ್ನನ್ನು ಭಾಳ ಪ್ರೀತಿಯಿಂದ ನಾಗಿ ಅಂತ ಕರೀತಾರೆ. ನನಗೆ ಹಂಗೆ ಕರೆಯೋರು ಸುದೀಪ್ ನಾಗು ಅಂತ, ಮನೋಹರ್ ಸರ್ ನಾಗಿ ಅಂತ ಕೆಲವರು ಇದ್ದಾರೆ ಹಾಗೆ ಅಂತ. ನಾಗಿ ಹೇಳಿ ನಾಗಿ ಅಂತಾರೆ. ಅಷ್ಟೊಂದು ಆತ್ಮೀಯತೆ ಅವರಿಗೆ. ಅವ್ರು ನನ್ನ ಮೇಲೆ ಆ ಥರದೊಂದು ಭಾಳ ಪ್ರೀತಿ ಇದೆ. ಆಮೇಲೆ ಯಾವುದೋ ಹಾಡು, ನಾನೇನೋ ಹಾಡು ಎಲ್ಲೋ ಯಾವುದೋ ಅವ್ರು ಕೇಳಿದ್ರೆ ಫೋನ್ ಮಾಡಿಬಿಟ್ಟು ನನಗೆ ಹೇಳಿದ್ರು, ಈ ದುನಿಯಾ ಸಿನಿಮಾದಲ್ಲಿ ಬಿಟ್ಸ್ ಬರುತ್ತೆ ಅಲ್ಲಲ್ಲಿ, ಆ ಬಿಟ್ಸಲ್ಲಿ ಒಂದು ಲೈನ್ ಬರೆದಿದ್ದೆ, ಮುಂಜಾನೆವರೆಗೂ ಸೋನೆ ಸುರಿದ ದಿನಾಂಕ ಗುರುತಿಡುವೆ, ಮಳೆಯಲ್ಲಿ ನೆನೆದದ್ದು ನೆನಪಿಡುವೆ. ಅವ್ರು ಫೋನ್ ಮಾಡಿಬಿಟ್ಟು, ನಾಗಿ ಎಷ್ಟು ಚೆನ್ನಾಗಿ ಬರೆದಿರೋ ನಾಗಿ, ನನಗೆ ಉಳಿದಿರಲಿಲ್ಲ ಈ ಥರದ್ದು, ನಮ್ಮ ಗುರುಗಳು ಬರೆದಿಲ್ಲ ಈ ದಿನಾಂಕ ಅನ್ನೋ ಪದ ನಮ್ಗೆ ಯಾಕೆ ಉಳಿಲಿಲ್ಲ ಬರೀಬೇಕು ಅಂತ ಅಂದರೆ ಆ ಥರ ಅಪ್ರಿಷಿಯೇಟ್ ಮಾಡುವ ಮನಸ್ಸು, ಹೃದಯ. ಎಲ್ಲಿ ಸಿಕ್ಕಿದ್ರು ಅದೇ ಆಪ್ಯಾಯಮಾನತೆ, ಅದೇ ಪ್ರೀತಿ. ಇವಾಗ ನಮಗೊಂದು ಹೆಮ್ಮೆ, ಮನೋಹರ್ ಸರ್ ಜೊತೆ ನಾವಿರೋದಕ್ಕೆ ಖುಷಿ ನಮಗೆ. ಸರ್ ರಾಜೇಶ್ ರಾಮನಾಥ್ ಸರ್. ನಾನು ನೀವಾಗಲೇ ಮಾತಾಡ್ತಾ ಹೇಳಿದ್ರೆ 2000ನೇ ಇಸ್ವಿಗೆ ನನ್ನ ಸಿನಿಮಾ ಗಾಜಿನ ಮನೆ ಮೂಲಕ ಬಂದೆ ಅಂತ. 95ಕ್ಕೆ ನಾನು ಬಂದ್ಬಿಟ್ಟೆ ಸಿನಿಮಾಗೆ. ಆ್ಯಕ್ಚುಲಿ ಅದಕ್ಕೆ ನನಗೆ ಸಿನಿಮಾದಲ್ಲಿ 30 ವರ್ಷ. ಹೆಂಗೆ ಅಂದರೆ, ನನ್ನ ಮೊದಲ ಸಿನಿಮಾ ಕಾಳಿ ಅಂತ ಒಂದು ಸಿನಿಮಾ, ಎ ಟಿ ರಘು ಅವರು ಅದರ ನಿರ್ದೇಶಕರು.
ಅವರು ನನಗೆ ಪರಿಚಯ ಆಗ್ತಾರೆ. ಆ ಸಿನಿಮಾ ನಾನು ಹಾಡು ಬರೀಲಿಲ್ಲ, ಸಿನಿಮಾದ ನಂಟು ಹೇಳ್ತಾ ಇದ್ದೀನಿ. ಪರಿಚಯ ಆಗ್ತಾರೆ ನಮ್ಮ ಸ್ನೇಹಿತನ ಮೂಲಕ, ರಾಘವೇಂದ್ರ ಕಾಮತ್ ಅಂತ, ಅವನ ಮೂಲಕ ಪರಿಚಯ ಆಗ್ತಾರೆ. ಮಾತಾಡಿಸ್ತೀನಿ. ನನ್ನ ಇಂಟ್ರೆಸ್ಟು ಅವರ ನೋಡ್ತಾರೆ. ನಾನು ಹೇಳೋ ಪದ್ಯಗಳು ಹೇಳ್ತೀನಿ, ಅದು ಇಂಟ್ರೆಸ್ಟ್, ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ಮನೆಗೆ ಕರೀತಾರೆ, AT ರಘು ಸರ್ ಒಂದು ಸಲ ಮನೆಗೆ ಹೋಗ್ತೀನಿ. ಮನೆಯಲ್ಲಿ ನಾನು ನೆಕ್ಸ್ಟ್ ಒಂದು ಪಿಕ್ಚರ್ ಮಾಡ್ತಾಯಿದ್ದೀನಿ, ಅದ್ರಲ್ಲಿ ನೀವು ಹಾಡು ಬರೀರಿ ಅಂದರು. ಆಯಿತು ಸರ್ ಅಂದೆ, ಬಂದೆ, ಮುಗೀತು. ಒಂದು ತಿಂಗಳು ಏನೋ ಆದಮೇಲೆ ಪೇಪರಲ್ಲಿ ಆ್ಯಡ್ ಕೊಟ್ಟಾಗ ಬನ್ನಿ ಅಂತರಿದ್ರು. ನೋಡಿದೆ, ಕಾಳಿ ಅಂತ ಒಂದು ಸಿನಿಮಾ. ಹೋದೆ ಮತ್ತೆ ಮನೆಗೆ. ನಾಳಿದ್ದು ಮುಹೂರ್ತ ಇದೆ, ನೀವು ಬನ್ನಿ, ಮ್ಯೂಸಿಕ್ ಡೈರೆಕ್ಟರ್ ರಾಜೇಶ್ ರಾಮನಾಥ್ ಅಲ್ಲಿಗೆ ಬರ್ತಾರೆ, ನಾನು ಪರಿಚಯ ಮಾಡಿಸ್ತೀನಿ, ಹೇಳ್ತೀನಿ, ನೀವು ಹಾಡು ಬರೆದ್ಬಿಡಿ. ಆಯಿತು ಸರ್. ಮುಹೂರ್ತಕ್ಕೆ ಹೋದೆ. ರಾಜೇಶ್ ರಾಮನಾಥ್ ಸರ್ ಅಲ್ಲಿ ಬಂದರು. AT ರಘು ಸರ್ ಪರಿಚಯನೂ ಮಾಡಿಸಿದ್ರು. ಹಿಂಗೆ ಇವರು ಹಾಡು ಬರೀತಾರೆ, ನಮ್ಮದು ಆ ಸಿಚುವೇಶನ್ ಇದೆಯಲ್ಲ ಅದನ್ನು ಇವ್ರಿಗೆ ಹೇಳ್ಬಿಡಿ, ಟ್ಯೂನ್ ಕೊಟ್ಬಿಡಿ, ಬರೆದ್ಬಿಡ್ತಾರೆ. ಆಯಿತು ಅಂದರು. ಅದಾಗಿ ರಾಜೇಶ್ ರಾಮನಾಥ್ ಸರ್ ಆಯ್ತು ಹೇಳ್ತೀನಮ್ಮ, ಆಯ್ತು ಅಂದರು. ಸರಿ ಆಯಿತು. ಅದಾಗಿ ಸ್ವಲ್ಪ ದಿವಸಕ್ಕೆ ಆ ಸಿನಿಮಾ ನಿಂತೋಯ್ತು. ಎಲ್ರಿಗೂ ಗೊತ್ತಿದೆ, ತುಂಬ ಜನಕ್ಕೆ ಗೊತ್ತಿದೆ, ಜಾಕಿ ಶಿವು ಆ ಸಿನಿಮಾದಲ್ಲಿ ತೀರೋಗ್ತಾರೆ. ಕಲಾವಿದರು ಪ್ರಕಾಶ್ ರೈ ಅವರು, ಅವರೆಲ್ಲ ಇದ್ದಂಥ ಇದ್ದದು ಅವ್ರ ಸ್ನೇಹಿತರವರು ತೀರೋಗ್ತಾರೆ. ಅದು ಕಾರಣಕ್ಕೆ, ಏನೇನೋ ಕಾರಣಕ್ಕೆ ಸಿನಿಮಾ ನಿಂತೋಗುತ್ತೆ. ಸೊ ಅಲ್ಲಿ ನನ್ನ ಇದು ನಿಂತೋಗುತ್ತೆ, ಮೊದಲನೇ ಸಿನಿಮಾ. ಅದಾದಮೇಲೆ ನಾನು ಬಿಟ್ಟು ಬೇರೆ ನಾನು MA ಮಾಡ್ತಾಯಿರ್ತೀನಿ. ಅದಾಗಿ ಒಂದು 2 ವರ್ಷಕ್ಕೆ ನನಗೆ KV ಜಯರಾಮ್ ಸರ್ ಸಿಗ್ತಾರೆ. ಅಲ್ಲಿಂದ ನನ್ನ ತುಂಬ ಕಡೆ ಹೇಳಿದ್ದೀನಿ ನಾನು, ಹೇಗೆ ನನ್ನ ಅವ್ರ ಮೀಟಿಂಗ್ ಆಯಿತು ಅಂತ. ಪಾರ್ಕಲ್ಲಿ ಓದ್ತಾ ಇರ್ತೀನಿ, ಅಲ್ಲಿ ಅವ್ರು ಮಾತಾಡ್ತೀನಿ, ನಾನು ಅವ್ರು ಇಬ್ಬರು ಮಾತಾಡ್ತೀವಿ. ಪುಸ್ತಕ ಕೊಡ್ತಾರೆ, ಓದಿ ಹೇಳಿ ಕಾದಂಬರಿ ಅಂತ, ಓದ್ತೀನಿ, ಡಿಸ್ಕಸ್ ಮಾಡ್ತೀವಿ. ಅದಾದಮೇಲೆ ಇದನ್ನು ಸಿನಿಮಾ ಮಾಡ್ತೀನಿ, ನೀವು ಸಂಭಾಷಣೆ ಬರೀರಿ ಅಂತಾರೆ. ಆಯಿತು ಅಂತೀನಿ. ಸ್ವಲ್ಪ ದಿವಸ ಆದಮೇಲೆ ಇಲ್ಲ ನೀವು ಪದ್ಯ ಬರೀರಿ, ಹಾಡುಗಳು ಬರೀರಿ ಅಂತಾರೆ. ಆಯಿತು ಅಂತೀನಿ. ನನ್ನ ಪದ್ಯಗಳೆಲ್ಲ ತೋರಿಸ್ತೀನಿ, ಖುಷಿಪಟ್ಟು ಹಾಡು ಬರೀರಿ ಅಂತಾರೆ. ಅಲ್ಲಿಂದ ಶುರು ಆಗುತ್ತೆ. ಅದು 95, 96 ಆಸ್ಪಾಸಲ್ಲಿ. ಅಲ್ಲಿ ಶುರು ಆದರೆ 97, 98, 99 2-3 ವರ್ಷ ಆ ಸಿನಿಮಾದ ಪ್ರೋಸೆಸ್ ನಡೀತಾನೆ ಇರುತ್ತೆ. ನಿಧಾನ ಆದರೂ ಅವರು ತುಂಬ ಕನ್ವಿಕ್ಷನ್ ಇರುವಂಥ ಡೈರೆಕ್ಟ್ರು KV ಜಯರಾಮ್ ಅವರು. ನಿಧಾನವಾಗಿ ನಾನು ಅವ್ರ ಜೊತೆಯಲ್ಲಿ ಕಾರಲ್ಲಿ ಸುತ್ತೀವಿ, ಹೀರೋಯಿನ್ಗೋಸ್ಕರ ಯಾವುದಾದ್ರು ಕಾಲೇಜ್ ಮುಂದೆ ನಿಂತ್ಕೋತೀವಿ. ಈ ಹುಡುಗಿ ಚೆನ್ನಾಗಿರ್ತಾಳ, ಈ ಹುಡುಗಿನ ಹೀರೋಯಿನ್ ಮಾಡೋಣವಾ? ಇಲ್ಲ ಆ ಹುಡುಗಿ ಸ್ವಲ್ಪ ದಪ್ಪ ಇದೆ, ಇಲ್ಲ ಹಿಂಗಿರಬೇಕು. ಯಾಕೆಂದರೆ ಅವರು ಯಾರು ಲಕ್ಷ್ಮಿ ಅವರು ಇವ್ರ ಜೊತೆ ಎಲ್ಲ ಕೆಲಸ ಮಾಡಿರೋಂಥವ್ರು. ಅವ್ರಿಗೆ ಹೀಗಿರ್ಬೇಕು ಹೀರೋಯಿನ್ ಬೇಸ್ಡ್ ಸ್ಕ್ರಿಪ್ಟ್ ಅದು, ಗಾಜಿನ ಮನೆ. ಸೊ ಹಾಗಾಗಿ ಅದೊಂದು ಬೇರೆ ಥರದೇ ಒಡನಾಟ ಅದು. ಅಲ್ಲಿಂದ ಆಚೆ ಕಂಪೋಸ್ ಆಗಿ ಎಲ್ಲ ಆಗಿ ಆ ಸಿನಿಮಾ ರಿಲೀಸ್ ಆಗಕ್ಕೆ ಮುಂಚೆ ನಾನೊಂದು 20 ಸಿನಿಮಾ ಕೆಲಸ ಮಾಡಿರ್ತೀನಿ. ಓಕೆ. ಬಟ್ ಅದು ಸಿನಿಮಾ ರಿಲೀಸ್ ಆಗಿಬಿಡುತ್ತೆ, ಅದಕ್ಕೆ ಮುಂಚೆ ಬೇರೆ ಬೇರೆ ಸಿನಿಮಾಗಳು ಕೆಲಸ ಮಾಡ್ತಾ ಇರ್ತೀನಿ. ಹಿಂಗಾಯಿತು. ಇದನ್ನು ಯಾಕೆ ಹೇಳಿದೆ ಅಂದರೆ ರಾಜೇಶ್ ರಾಮನಾಥ್ ಅವ್ರ ವಿಷಯಕ್ಕೆ ಶುರು. ಸೊ ಅಲ್ಲಿಂದ ಆಚೆ ಇಲ್ಲಿವರೆಗೂ ರಾಜೇಶ್ ರಾಮನಾಥ್ ಅವ್ರ ಜೊತೆ ಒಂದು ಒಳ್ಳೆಯ ಬಾಂಧವ್ಯ ಇದೆ. ಬೇರೆ ಬೇರೆ ಸಿನಿಮಾಗಳಿಗೆ ಕೆಲಸ ಮಾಡ್ತೀವಿ, ಬೇರೆ ಬೇರೆ ಹಾಡುಗಳು, ತುಂಬ ಸಿನಿಮಾ ಕೆಲಸ ಮಾಡಿದ್ದೀನಿ ಅವ್ರಿಗೂ ಕೂಡ. ಅನೂಪ್ ಸಿಳಿನ್ ಸರ್. ಅನೂಪ್ ಸಿಳಿನ್ ನನಗೆ 2 ಸ್ಟೇಟ್ ಅವಾರ್ಡ್ ಬಂದಿದೆ. ಮೊದಲ ಸ್ಟೇಟ್ ಅವಾರ್ಡ್ನ ಸಿಂಗರ್ ಅನೂಪ್ ಸಿಳಿನ್. ಅನೂಪ್ ಸಿಳಿನ್ ಒಬ್ಬ ಸಿಂಗರ್ ಆಗಿ, ಕೋರಸ್ ಸಿಂಗರ್ ಆಗಿ, ಟ್ರ್ಯಾಕ್ ಸಿಂಗರ್ ಆಗಿ ನನಗೆ ಪರಿಚಯ ಆಗ್ತಾರೆ. ನಮ್ಮ ವಾಲಿ ಅಂತ ಮೈಸೂರು ಮೋಹನ್ ಅವರು, ಅವ್ರ ಕಡೆಯಿಂದ ಪರಿಚಯ ಆಗ್ತಾರೆ. ಅಲ್ಲಿಂದ ಆಯಿತು. ಅಲ್ಲಿಂದ ಕಂಪೋಸರ್ ಆಗಿ, ಅನೂಪ್ ಸಿಳಿನ್ ಕಂಪೋಸರ್ ಆಗಿ ಶುರು ಮಾಡಿದ್ಮೇಲೆ ಬಹುತೇಕ ಅವರ ಹಿಟ್ಸ್ ಏನಿದೆ ಅದು ಅದರಲ್ಲಿ ನನ್ನ ಪಾಲು ಜೊತೆಯಲ್ಲಿದೆ. ಅವ್ರ ಹಾಡುಗಳು, ಅವರೇ ಕಂಪೋಸರ್, ಅವರ ಕಾಂಬಿನೇಷನ್ ಅನೇಕ ಹಾಡುಗಳು ಹಿಟ್ಟಾಗಿದೆ ಕಮರ್ಷಿಯಲ್ ಆಗಿ. ಭಾಳ ಪ್ರೀತಿಸುವ ಜೀವ. ಏನು ಹೇಳೋದು ಅದಕ್ಕೆ, ಆ ಪ್ರೀತಿಗೆ ಗೊತ್ತಿಲ್ಲ, ಅಂತ ಪ್ರೀತಿಸುವ ಜೀವ ಅನೂಪ್ ಸಿಳಿನ್. ಕಂಪೋಸರ್ ಮೇಲಾಗಿ ಅದೆಲ್ಲ ಪ್ರತಿಭಾವಂತ, ಕನ್ನಡದ ಒಂದು ಒರಿಜಿನಲ್ ಪ್ರತಿಭೆ, ಒಂದು ದೇಸಿ ಪ್ರತಿಭೆ.
ಅನೂಪ್ ಸಿಳಿ. ಇನ್ನೂ ಹೆಚ್ಚು ಅವಕಾಶಗಳು ಸಿಗಬೇಕು, ಇನ್ನೂ ಹೆಚ್ಚು ಬೆಳಿಬೇಕು ಅಂತ ನನಗೆ ಆಸೆ ಇದೆ. ದೇವಾ ಸರ್ ನಾನು ಆರ್ಡರ್ ಹಂಗೆ ಇಟ್ಕೊಂಡಿಲ್ಲ. ಪ್ರೆಸೆಂಟ್ ಡೇ ಆಗ ಈಗ ಜಗಲಾಗ್ತಾ ಇದೆ. ದೇವಾ ಸರ್ ತಮಿಳಿನಲ್ಲಿ ಗಾನ ಪಾಟ್ ಅಂತಾರೆ, ಅದರ ಜನಕ ಅವರು ಒಂದು ರೀತಿ. ಈ ಕೆಲವು ಸಿಲಬಲ್ಸ್ ಏನು ಅದಕ್ಕೆ ಅರ್ಥ ಇದೆಯೋ ಇಲ್ವೋ, ಒಂದು ತಾಲೆ ಈ ಥರದ್ದೇನೋ ಇರುತ್ತೆ, ಆ ಥರದ್ದು ಇಟ್ಕೊಂಡು ಅದೊಂದು ಮದ್ರಾಸ್ ತಮಿಳು, ಅದೇನೋ ಒಂದು ಇದು ಅಂಥದ್ದನ್ನೆಲ್ಲ ಇಟ್ಕೊಂಡು ಗಾನ ಪಾಟ್ ಅಂತ ಅದೊಂದು ಪ್ರಕಾರ. ಅದು ಅದರಲ್ಲಿ ಏನೋ ಒಂದು ತತ್ವ ಹೇಳೋದು, ಅದರಲ್ಲೇನೋ ಒಂದು ಇಂಟ್ರೆಸ್ಟಿಂಗ್ ಆದಂಥ ವಿಷಯಗಳು ಹೇಳೋದು, ಆ ಥರದ್ದೊಂದು ಪ್ರಕಾರ. ಅದನ್ನು ಹೆಚ್ಚು ತಮಿಳುನಾಡಲ್ಲಿ ಬಳಸ್ತಾರವರು. ಇರಲಿ, ನಾನು ಒಂದೇ ಮಾತರಂ ಸಿನಿಮಾದಿಂದ ನನಗೆ ದೇವಾ ಸರ್ ಪರಿಚಯ ಆಯಿತು. ಒಂದೇ ಮಾತರಂ ಸಿನಿಮಾದಲ್ಲಿ ನಾನು ಚಿನ್ನಿ ಫಿಲ್ಮ್ಸಲ್ಲಿ ಶ್ರೀ ಮಂಜುನಾಥ, ಜಗಜ್ಜನನಿ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಕಂಟಿನ್ಯೂ ಆಗಲ್ಲ. ಅದು ಚಿತ್ರ ಸಿನಿಮಾ ಉಷಾ ಕಿರಣ್ ಮೂವೀಸ್ ಅವ್ರದ್ದಾದರೂ ಲೈನ್ ಪ್ರೊಡ್ಯೂಸರ್ಸ್ ಆಗಿ ಜಯಶ್ರೀದೇವಿ ಮೇಡಮ್ ಇರ್ತಾರೆ. ಹಾಗಾಗಿ ಈ ಎಲ್ಲ ಸಿನಿಮಾಗಳ ಜೊತೆ ನನ್ನ ನಂಟಿದೆ. ಹಬ್ಬ ಸಿನಿಮಾ ರಿಲೀಸ್ ಆದಮೇಲೆ ಬ್ಯಾಟ್ರಿ ಹಾಕ್ಕೊಂಡು ಥಿಯೇಟ್ರ್ಗಳಲ್ಲಿ ಎಷ್ಟು ಟಿಕೆಟ್ ಆಗಿದೆ, ಎಷ್ಟು ಸೀಟು ಅಂತ ನೋಡೋಕೆ ಹೋದವನು ನಾನು. ಹಬ್ಬ ಸಿನಿಮಾಗೆ ಗೊತ್ತಾಯ್ತು. ಆ ಥರ ಒಂದು ನಂಟು ನನ್ನ ಚಿನ್ನಿ ಫಿಲ್ಮ್ಸ್ ಜೊತೆ. ಆಗ ದೇವಾ ಸರ್ ಜೊತೆ ನನ್ನ ಕನೆಕ್ಷನ್ ಏನಂದರೆ, ಇಲ್ಲಿಂದ ನಾನು ಯಾರು ಇವತ್ತಿನ ಜನ್ರೇಷನ್ ಹೇಗೆ ನಂಬುತ್ತೋ ಇಲ್ಲೋ ಗೊತ್ತಿಲ್ಲ, ಆವತ್ತಿನ ನನ್ನ ಜೊತೆ ಇದ್ದವ್ರಿಗೆ ಅಥವಾ ಅವತ್ತಿನ ಸಿನಿಮಾ ಗೊತ್ತಿರೋರಿಗೆಲ್ಲ ಗೊತ್ತಿದೆ. ರಾತ್ರಿ 8 ಗಂಟೆಗೆ ಆನಂದರಾವ್ ಸರ್ಕಲಿಂದ ಜಬ್ಬಾರ್ ಟ್ರಾವೆಲ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೆ. ಬೆಳಗ್ಗಿನ ಜಾವ ಚೆನ್ನೈ ಇಳಿದು ಆಟೋ ಹತ್ತಿ ಸೀದಾ ಪ್ರಸಾದ್ ಸ್ಟುಡಿಯೋಗೆ ಹೋಗೋದು. ಬೆಳಗ್ಗೆನೇ ದೇವಾ ಸರ್ ರೆಡಿ ಇರ್ತಾರೆ, ಅಲ್ಲಿ ಕೂತ್ಕೊಳ್ಳೋದು. ಸಂಜೆವರೆಗೂ ಅಲ್ಲಿದ್ದು, ಸಂಜೆ ಅಲ್ಲೊಂದು ಕೆಲಸ ಮುಗಿಸ್ಕೊಂಡು ರಾತ್ರಿ ವಾಪಸ್ ಅಲ್ಲಿಂದ ಹತ್ತಿ ಬೆಂಗಳೂರಿಗೆ ಬರೋದು. ಹೀಗೆ 7-8 ದಿವಸ ಕಂಟಿನ್ಯೂಸ್ ಟ್ರಾವೆಲ್. ರಾತ್ರಿ ಬಂದು ಬಸ್ಸೇ ಚೆನ್ನೈಯಿಂದ ಇಲ್ಲಿ ಬರೋದು ಅಥವಾ ಇಲ್ಲಿಂದ ಚೆನ್ನೈಗೆ ಹೋಗೋದು, ಮಧ್ಯ ಹೈದ್ರಾಬಾದ್ಗೆ ಹೋಗೋದು ಬರೋದು, ಈ ಥರ ಈ ಟ್ರಾವೆಲ್ಲೇ. ಆ ಒಂದೇ ಮಾತರಂ ಸಿನಿಮಾದ ಆ ಮ್ಯೂಸಿಕ್ ಸೆಕ್ಷನ್ ಏನಿದೆ, ನನ್ನ ಕಳಿಸ್ತಿದ್ರು, ಹೋಗಿ ರೆಕಾರ್ಡ್ ಮಾಡಿಸ್ಕೊಂಬಂದ್ಬಿಡಿ. ಹಂಸಲೇಖ ಸರ್ದು ಹಾಡು ನಾನು ಹೋಗಿ ರೆಕಾರ್ಡ್ ಮಾಡ್ಕೊಂಬರ್ತಿದ್ದೆ. SPB ಸರ್ ಹಾಡಿದ್ರು, ದೇವಾ ಸರ್ ಮ್ಯೂಸಿಕ್ಕು ಅವ್ರ ಇದರಲ್ಲಿ. ನನ್ನನ್ನು ಇವತ್ತಿಗೂ ದೇವಾ ಸರ್ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಜಯಶ್ರೀ ದೇವಿ ಮೇಡಮ್ ಅವ್ರ ಮಗ ನಾನು ಅಂದ್ಕೊಂಡಿದ್ದಾರೆ. ಇವಾಗ ಸಿಕ್ಕಿದ್ರು ಅಮ್ಮ ಎಪ್ಪಡಿ ಇರ್ಕಾಂಗ, ಅಮ್ಮ ಹಿಂಗಿದ್ದಾರೆ ಅಂತ. ಆ ಥರ ಒಂದು ಅವ್ರಿಗೆ ಆ ಥರದ್ದೊಂದು ಅನಿಸ್ಬಿಟ್ಟಿದೆ. ಅವರು ಕಂಪೋಸಿಂಗು ಬೇರೆ ಬೇರೆ. ಈ ವಿಜಯ್ ಸೂರ್ಯ ಆರ್ಟಿಸ್ಟ್ ಸೂರ್ಯ ಒಂದು ಸಿನಿಮಾ ಮಾಡ್ತಾರೆ, ವಾಲಿ ಅಂತ. ಆ ಸಿನಿಮಾ ರಿಲೀಸ್ ಆದಾಗ ನಾನು ಅಲ್ಲಿದ್ದೆ. ಆ ಸಿನಿಮಾ ಸಕ್ಸಸ್ ಆದಾಗ ಸೂರ್ಯ ಬಂದು ದೇವಾ ಅವರಿಗೆ ನಮಸ್ಕಾರ ಮಾಡ್ಕೊಂಡಿದ್ದು. ಅಲ್ಲಿನ ಸೂರ್ಯ, ನಮ್ಮ ಅಜಿತ್, ತಮಿಳು ನಟ ಅಜಿತ್, ಇದನ್ನೆಲ್ಲ ನಾನು ನೋಡಿದ್ದೀನಿ ಅಲ್ಲಿ. ದೇವಾ ಸರ್ ಕಂಪೋಸಿಷನ್ನು ಅದ್ರ ಸ್ಟೈಲೇ ಬೇರೆ, ಅದೊಂಥರ ಇಂಟ್ರೆಸ್ಟಿಂಗು. ನಾನೊಂದು ದಿವಸ ದೇವಾ ಸರ್ ಕೇಳಿದೆ, ಸಾರ್ ಏನು ಅನ್ಕೋಬೇಡಿ, ತುಂಬ ಕ್ಲೋಸ್ ಆಗಿದ್ದು, ಹೇಳಿ ಅಂದರು. ನಿಮ್ಮ ಟ್ಯೂನಿಂಗ್ ಕಂಪೋಸಿಷನ್ ಬಂದು ಚೂರು ಇಳೆಯರಾಜ ಅವ್ರನ್ನ ಹೋಲುತ್ತೆ. ಈ ಮಾಸ್ ಸಾಂಗ್ಸ್ ಬಿಡಿ, ಅವ್ರ ಮೆಲೋಡಿ ಅಂತ ಮಾಡಿದ್ರೆ ಚೂರು ಇಳೆಯರಾಜ ಅವ್ರನ್ನ ಹೋಲುತ್ತೆ. ಅಲ್ಲೆಲ್ಲೋ ರೆಹಮಾನ್ ಅವ್ರದ್ದು ಟಚ್ ಆಗುತ್ತೆ. ಆರ್ಕೆಸ್ಟ್ರಾದಲ್ಲಿ ಅದೇ ಸೇಮ್. ಈ ಕೆಲವು ಹಾಡು ಇಳೆಯರಾಜ ಅವ್ರನ್ನ ಫಾಲೋ ಮಾಡ್ತೀರೇನೋ ಅನಿಸುತ್ತೆ, ಕೆಲವು ಹಾಡು ರೆಹಮಾನ್ ಅವ್ರನ್ನ ಫಾಲೋ ಮಾಡ್ತೀರಾ ಅನಿಸುತ್ತೆ, ಅರೇಂಜ್ಮೆಂಟ್ಸು. ಹೌದಲ್ವಾ ಸರ್ ಅಂದೆ. ಅವ್ರು ಎಂಥ ಮಾತು ಹೇಳಿದ್ರು ಗೊತ್ತಾ, ಇನ್ನ ಪೇಸರಿಂಗ, ಏನು ಹೇಳ್ತೀರಾ ಪ್ರಸಾದ್ ಅವರೇ, ನಾನು ಫ್ಯಾನ್ ಆಫ್ ರೆಹಮಾನ್, ಕೇಳ್ತೀನಿ, ಒಳ್ಳೆ ಮ್ಯೂಸಿಷಿಯನ್ನು. ನಾನು ಬೆಳಗ್ಗೆ ಎದ್ದು ಕಂಡುಬಿಟ್ರೆ ನನ್ನ ಫೋಟೋ ಇಟ್ಕೊಂಡಿರೋದೇ ಇಳೆಯರಾಜ ಅವ್ರನ್ನ. ದೇವಾ ಸರ್ ಹೇಳಿದ ಮಾತಿದು. ನಾನು ಮನೇಲಿ ಎದ್ದು ಫಸ್ಟ್ ನೋಡೋದು ಇಳೆಯರಾಜ ಅವ್ರ ಫೋಟೋ ನೋಡ್ತೀನಿ. ನಾನು ಅಂಥ ಫ್ಯಾನ್. ನನಗೆ ಗೊತ್ತಿಲ್ಲ, ನಾನು ಮ್ಯೂಸಿಕ್ ಮಾಡ್ತಾಯಿದ್ದೀನಿ, ಫಾಲೋ ಮಾಡ್ತೀನಿ. ಅದು ಕಾಂಪಿಟೇಟರ್ ಆಗಿದ್ದಂಥ ಕಾಲ. ಇಳೆಯರಾಜ ಅವ್ರಿಗೆ ಒಂದು ಸಮಯದಲ್ಲಿ ದೇವಾ ಸರ್ ಕಾಂಪಿಟೇಟ್ರು.
ಅಂಥವ್ರ ಬಾಯಲ್ಲಿ ಅಂಥ ಮಾತು ಬಂದಾಗ ನನಗೆ ಅಂದರೆ ನಾವು ಹೊರಗಡೆಯಿಂದ ನೋಡುವ ನೋಟ ಬೇರೆ. ಈಗ ಒಬ್ಬೊಬ್ಬ ವ್ಯಕ್ತಿಗಳು ಅವ್ರ ಕಡೆಯಿಂದ ಅವ್ರ ಆ್ಯಂಗಲಲ್ಲಿ ನಿಂತು ನೋಡಿದಾಗ ಸಿಗುವ ವಿಷಯನೇ ಅರ್ಥನೇ ಬೇರೆ ಆಗುತ್ತೆ. ನಿಜ ನಿಜ. ಹಾಗೆ ದೇವಸರ ಜೊತೆ ಆ ಒಂದೇ ಮಾತ್ರ ಸಿನಿಮಾ ಕೆಲಸ ಮಾಡಿದೆ. ಅದಾದಮೇಲೆ ನಮ್ಮ ನಾಗಣ್ಣ ಅವರು, ಡೈರೆಕ್ಟರ್ ನಾಗಣ್ಣ ಸರ್ ಮಾಡಿದಂಥ ಸಿನಿಮಾ ವಿಷ್ಣು ಸೇನಾ. ವಿಷ್ಣು ಸೇನಾ ಸಿನಿಮಾಗೆ ನನಗೆ ವಿಷ್ಣು ಸರ್ಗೆ ಹಾಡು ಬರೆಯುವ ಒಂದು ಮಹಾ ಸದಾವಕಾಶ ಸಿಕ್ತು. ಹಾಡು ಬರೆದೆ. ನೀವು ಹಾಡು ಕೇಳ್ಬೋದು, ಈಗ ಕೇಳ್ತಾರೆ, ಈಗ ನೋಡ್ತಾರೆ. ಮೇಘವೇ ಮೇಘವೇ ಅಂತ ಒಂದು ಹಾಡಿದೆ, ಅದರಲ್ಲಿ ಪಟಾಕಿ ಮೇಲೆ ಹಾಡು, ಒಂದು ಪಟಾಕಿ ಹಾಡು ಅಂತ ಅಂದರು. ಪಟಾಕಿ ಹಾಡು ವಿಷ್ಣು ಸರ್ ಆ್ಯಕ್ಟ್ ಮಾಡ್ತಾರೆ. ಹೆಂಗಿರಬೇಕು ಅದರಲ್ಲಿ ಒಂದು ತತ್ವ ಹೇಳೋಣ ಅಂತೇಳಿ ಪಟಾಕಿ ಮತ್ತು ಫಿಲಾಸಫಿ ಸೇರಿಸಿ ಹಾಡು ಬರೆದಿರ್ತೀನಿ. ಇವಾಗ ನೀವು ಕೇಳಿದ್ರೆ ಅದು ಗೊತ್ತಾಗುತ್ತೆ. ಅದರ ಇದು ಪಟಾಕಿ ಹೇಗೆ ಅದನ್ನು ಸಮೀಕರಿಸಿ, ಜೀವನ ಮತ್ತು ಪಟಾಕಿನ ಸಮೀಕರಿಸಿ ಬರೆದಿರ್ತೀನಿ. ಸೊ ಇದೆಲ್ಲ ನೆನಪಾಗುತ್ತೆ. ನಾನು ದೇವಸರ ಅಂದ ತಕ್ಷಣ ನೆನಪಾಗುತ್ತೆ.